ಮಾಧ್ಯಮದ ಮಿತ್ರರೇ, ನಾನು ಶಶಿರೇಖಾ, ಪತ್ರಕರ್ತೆ. ಇವರು ಕಿರಣ್ ಕುಮಾರ್ ಸಿಯಾನ್ ಕನ್ನಡ ಚಾನೆಲ್ನ ಸಂಪಾದಕರು. ನಾನು ಚಾನೆಲ್ನ ಮುಖ್ಯಸ್ಥೆ ಸಹ. ನಮ್ಮ ಚಾನೆಲ್ ವಾಹಿನಿಯಿಂದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇದ್ವಿ. ಗಾಂಧಿ ಆತ್ಮಕಥೆಗೆ ಈಗ 100 ವರ್ಷ ಆಗ್ತಾ ಇದೆ. ಅದರ ಜೊತೆಗೆ ಜನವರಿ 6ನೇ ತಾರೀಕು ಗಾಂಧೀಜಿಯವರು ಬಿಡದಿಗೆ ಬಂದಿದ್ರು. ಆ ಸಮಯದಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇದ್ವಿ. ಆದರೆ ನಮ್ಮ ಚಾನೆಲ್ನ ಮಹಾಪೋಷಕರಾದ ಶಿವಣ್ಣ ಅವರು ತೀರ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮುಂದೂಡ್ತಿದ್ವಿ. ಉಳಿದ ವಿಚಾರವನ್ನು ಕಿರಣ್ ಕುಮಾರ್ ಹೇಳ್ತಾರೆ. ರಾಮನಗರ ಜಿಲ್ಲೆಯ ಎಲ್ಲ ಆತ್ಮೀಯ ಪತ್ರಕರ್ತರಿಗೆ ಸ್ವಾಗತ. ಜನವರಿ 6, 1934 ಮಹಾತ್ಮ ಗಾಂಧಿಯವರು ಬಿಡದಿಗೆ ಭೇಟಿ ಕೊಟ್ಟರು. ಸೊ ಈ ಬಿಡದಿಗೆ ಭೇಟಿ ಕೊಟ್ಟ ಹಿನ್ನೆಲೆಯಲ್ಲಿ ಮತ್ತು ಮಹಾತ್ಮ ಗಾಂಧಿಯವರ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆ ಈ ಒಂದು ಕೃತಿಯನ್ನು ನಮ್ಮ ಚಾನೆಲ್ ವತಿಯಿಂದ ಉಚಿತವಾಗಿ ಜನರಿಗೆ ಹಂಚಬೇಕು, ವಿದ್ಯಾರ್ಥಿಗಳಿಗೆ, ಆಸಕ್ತಿ ಇರೋರಿಗೆಲ್ಲ ಹಂಚಬೇಕು ಅಂತ ಹೇಳಿ ನಾವೊಂದು ಯೋಜನೆ. ಇದಕ್ಕೆ ನಾವು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮೃತಿ ಸ್ಮಾರಕ ನಿಧಿ ಗಾಂಧಿ ಭವನ ಇವರ ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಇಡೀ ರಾಜ್ಯಾದ್ಯಂತ ಮಾಡ್ತಾಯಿದ್ದೀವಿ. ಸೊ ಈ ಒಂದು ಮಾಡೋ ಇದರಲ್ಲಿ ನಮಗೆ ಒಂದು ಅನಿವಾರ್ಯ ಕಾರಣಗಳಿಂದ ಇದನ್ನು ಮುಂದೂಡಬೇಕಾಗಿದೆ ಮತ್ತು ಈ ಸಂಘಟನೆ ಕೂಡ ನಮಗೆ ತೊಂದರೆ ಆಗ್ತದೆ. ಸೊ ಆದರೆ ಈ ಕಾರ್ಯಕ್ರಮ ಅತ್ಯಂತ ಬಹಳ ಪ್ರಮುಖವಾಗಿ ನಾವು ನಾಡಿನ ಸಾಹಿತಿಗಳು, ಕಲಾವಿದರುಗಳು ಮತ್ತು ಅತಿ ಹೆಚ್ಚು ಗಾಂಧಿವಾದಿಗಳನ್ನು ಸೇರಿಸಿ ನಾವು ಇದು ಮಾಡಬೇಕು ಅಂತ. ಜೊತೆಗೆ ಇಲ್ಲಿ ಬಿಡದಿ ಸುತ್ತಮುತ್ತ ಸುಮಾರು 9,600 ಎಕರೆ ಜಮೀನು ಇಲ್ಲಿ ಟೌನ್ಶಿಪ್ಗೆ ವಶಪಡಿಸ್ಕೊಳ್ತಾರೆ ಅಂತೇಳಿ ನಾವು ನಿರಂತರವಾಗಿ ನಾವು ಸುದ್ದಿ ಮಾಡ್ತಾ ಇದ್ದೋ, ನೀವು ಮಾಡಿದ್ದೀರ. ಸೊ ಈ ಹಿನ್ನೆಲೆಯಲ್ಲಿ ಗಾಂಧಿಯ ಗ್ರಾಮ ಸ್ವರಾಜ್ ಅಂದರೆ ಭೂಮಿ ಉಳಿಬೇಕು, ಗ್ರಾಮ ಸ್ವರಾಜ್ಯ ಸ್ಥಾಪನೆ ಆಗಬೇಕು ಅನ್ನೋದು ಕೂಡ ನಮ್ಮ ಆಸೆ. ಆ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಅಂದ್ಕೊಂಡಿದ್ದೇವೆ. ಒಂದು ಈ ಸಂಘಟನೆ ಮತ್ತು ಈ ಆರ್ಗನೈಸ್ ಮಾಡೋದು ನಮಗೆ ತೊಂದರೆ ಆಗ್ತಾ ಹೋಗೋದ್ರಿಂದ ಇದನ್ನು ಮುಂದೂಡಿದ್ದೀವಿ. ಮತ್ತು ಮುಂದಿನ ದಿನಾಂಕದಲ್ಲಿ ನಾವು ಮಾಡ್ತೀವಿ, ಬಿಡದಿಯಲ್ಲೇ ಮಾಡ್ತೀವಿ. ಮತ್ತು ಈ ಮುಂದಿನ ಕಾರ್ಯಕ್ರಮವನ್ನು ನಾವು ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ಬದನವಾಡ ಅಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಡೇಟ್ ಕೂಡ ನಾವು ಮುಂದಿನ ದಿನಗಳ ಪತ್ರಿಕಾಗೋಷ್ಠಿ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಗಾಂಧಿಯ ಗ್ರಾಮ ಸ್ವರಾಜ್ಯ ಅಂದರೆ ಗ್ರಾಮ ಉಳಿಬೇಕು, ಗ್ರಾಮ ನಾಶ ಆದರೆ ದೇಶ ನಾಶ ಆಗುತ್ತೆ ಅಂತ ಏನು ಹೇಳ್ತಾ ಇದ್ರು. ಮತ್ತು ಅವರ ಆತ್ಮಕಥೆ ಇವತ್ತು ಇಡೀ ವಿಶ್ವಕ್ಕೆ ಅವರ ಆತ್ಮಕಥೆ, ಅವರ ಸತ್ಯ, ಈ ವಿಚಾರಗಳು ಅತ್ಯಂತ ಅವಶ್ಯಕ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದು. ನಮಗೆ ಹಲವಾರು ಸಂಘಟನೆಗಳು, ಗಾಂಧಿ ಭವನ ಜೊತೆಗೆ ಹಲವಾರು ಸಂಘಟನೆಗಳು, ವಿದ್ವಾಂಸರುಗಳು, ಸಾಹಿತಿಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಮ್ಮ ಚಾನೆಲ್ನ ಸಂಸ್ಥಾಪಕರಾದಂತಹ ಡಾಕ್ಟರ್ ಗಿರೀಶ್ ಕಾಸರವಳ್ಳಿ, ರಾಷ್ಟ್ರೀಯ ಪುರಸ್ಕೃತ ನಿರ್ದೇಶಕರು, ಸಿನಿಮಾ ನಿರ್ದೇಶಕರು, ಇವರು ಈ ನಮ್ಮ ಚಾನೆಲ್ನ ಮಹಾ ಸಂಸ್ಥಾಪಕರು. ಜೊತೆಗೆ ಮುಖ್ಯವಾಗಿ ಗಾಂಧಿ ಭವನ ನಮ್ಮ ಜೊತೆ ಕೈ ಜೋಡಿಸಿದೆ. ಡಾಕ್ಟರ್ ಎಸ್ ಜಿ ಸಿದ್ದರಾಮಯ್ಯ, LN ಮುಕುಂದರಾಜ್, ಇಂಥ ಮಹನೀಯರುಗಳು ಇವತ್ತು ನಾವು ಇಲ್ಲಿ ಕರೆದು ನಾವು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೋ. ಆದರೆ ಅನಿವಾರ್ಯ ಕಾರಣಗಳಿಂದ ಇದನ್ನು ನಾವು ಮುಂದೂಡಿದ್ದೀವಿ. ಮುಂದಿನ ದಿನಾಂಕವನ್ನು ನಾವು ತಿಳಿಸ್ತೀವಿ. ಜೊತೆಗೆ ರೈತರಿಗೆ ಅವರ ಒಂದು ಕೃಷಿ ಜಮೀನು ಉಳಿಬೇಕು. ಪ್ರತಿಯೊಂದು ಹಳ್ಳಿ ಕೂಡ ಗ್ರಾಮ ಸ್ವರಾಜ್ಯ ಸ್ಥಾಪನೆ ಆಗಬೇಕು. ಯಾಕೆಂದರೆ ಇವತ್ತು ನಾವು ಮೊನ್ನೆ 2 ದಿನಗಳಿಂದ ಇಡೀ ವಿಶ್ವದಲ್ಲಿ ಚರ್ಚೆ ಆಗ್ತಾ ಇದೆ. ಇವತ್ತಿಗೆ ಜಗತ್ತಿಗೆ ಅನಿವಾರ್ಯ ಅನ್ನೋದಂದರೆ ಲೆನಿನ್ ಮತ್ತು ಗಾಂಧಿ ಅನಿವಾರ್ಯ ಅಂತ ಹೇಳ್ತಾ ಇರ್ತದೆ. ಮತ್ತು ಸ್ಮಾಲ್ ಈಸ್ ಬ್ಯೂಟಿಫುಲ್ ಅನ್ನೋ ಅವರ ಒಂದು ಕೃತಿಗಳು ಅಂದರೆ ಸಣ್ಣ ಆರ್ಥಿಕತೆ ಈ ದೇಶವನ್ನು ಕಾಪಾಡುತ್ತೆ, ಹಳ್ಳಿಗಳನ್ನು ಕಾಪಾಡುತ್ತೆ. ಸೊ ಹಳ್ಳಿಗಳು ಕಾಪಾಡಬೇಕು ಅಂದರೆ ಪ್ರತಿಯೊಂದು ಗ್ರಾಮಗಳು ಗ್ರಾಮ ಸ್ವರಾಜ್ ಆಗಬೇಕು ಅನ್ನೋದು ಕೂಡ ಗಾಂಧಿ ಕನಸು. ಗ್ರಾಮ ಸ್ವರಾಜ್ ಆದರೆ ಮಾತ್ರ ಅಂದರೆ ಪ್ರತಿಯೊಂದು ಗ್ರಾಮ ತನ್ನನ್ನು ತನ್ನ ಆರ್ಥಿಕತೆ, ತನ್ನ ಉದ್ಯೋಗ, ತನಗೆ ಬೇಕಾದಂಥ ಹಾಲಿನ ಉತ್ಪಾದನೆ, ತರಕಾರಿ, ಹತ್ತಿ ಇಂಥ ಎಲ್ಲವನ್ನು ಮಾಡೋದರಿಂದ ಆ ಗ್ರಾಮ ಸ್ವರಾಜ್ಯ ಆಗುತ್ತೆ. ಮತ್ತು ಆ ಗ್ರಾಮದ ಮೇಲೆ ಏನು ಪ್ರತಿಯೊಬ್ಬರು ಅವಲಂಬನೆ ಮಾಡೋದು, ಆ ಗ್ರಾಮವನ್ನು ಲೂಟಿ ಮಾಡ್ತಕ್ಕಂಥದ್ದು ಅದು ನಿಲ್ಲುತ್ತೆ. ಹಿಂದೆ ನಾವು ಗಾಂಧಿ ಆತ್ಮಕಥೆಯನ್ನು ಓದಿದ್ರೆ ಅವರ ಆತ್ಮಕಥೆಯಲ್ಲಿ ಗ್ರಾಮ ಸ್ವರಾಜ್ಯವನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲಿ ಹೇಳ್ತಕ್ಕಂಥದ್ದು ಅವರು ಇಂಗ್ಲೆಂಡ್ಗೆ ಭೇಟಿ ಕೊಟ್ಟಿದ್ದಾಗ ಹೇಳ್ತಾ ಇದ್ದಾರೆ, ಲಂಡನ್ ಭಾರತವನ್ನು ತಿಂತಾ ಇದೆ, ಭಾರತದ ನಗರಗಳು ಹಳ್ಳಿಗಳನ್ನ ತಿಂತಾ ಇದ್ದೇವೆ ಅಂತ. ಸೊ ಈ ಹಳ್ಳಿಗಳನ್ನ ತಿಂತಾರೆ. ಇವತ್ತು ಅದು ಇನ್ನೂ ಯಂತ್ರಗಳು
ಯಂತ್ರೋಪಕರಣಗಳು ನಮ್ಮನ್ನು ಜಾಸ್ತಿ ತಿಂತಾ ಇದ್ದಾವೆ. ಈ ಒಂದು ಯಾಂತ್ರಿಕತೆ ನಮ್ಮನ್ನು ಅತಿ ಹೆಚ್ಚು ಭಯಭೀತರನ್ನಾಗಿಸಿದೆ. ಸೊ ಜನರಿಗೆ ಅರಿವು ಮೂಡಿಸಬೇಕು, ಅವರ ಫಲವತ್ತಾದ ಕೃಷಿ ಜಮೀನನ್ನು ಮಾರಾಟ ಮಾಡಬಾರ್ದು ಮತ್ತು ಕೃಷಿ ಉಳಿಬೇಕು ಅನ್ನೋ ಒಂದು ಅಭಿಯಾನ ನಮ್ಮದು. ಸೊ ಈ ಅಭಿಯಾನವನ್ನು ನಡೆಸೋದಕ್ಕೆ ನಮಗೆ ಕೃಷಿ ಗಾಂಧಿ ಭವನ ಮತ್ತು ಹಲವಾರು ಸಂಘ ಸಂಸ್ಥೆಗಳು ನಮಗೆ ಕೈ ಜೋಡಿಸಿದ್ದಾವೆ. ಸೊ ಇದನ್ನು ನಾವು ಎಲ್ಲೆಲ್ಲಿ ಗಾಂಧಿ ಸುಮಾರು ಜನವರಿಯಿಂದ ಮುಂದಿನ ಜನವರಿವರೆಗೂ ಇಡೀ ಕರ್ನಾಟಕದಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಸೊ ಅವ್ರು ಎಲ್ಲೆಲ್ಲಿ ಗಾಂಧಿಯ ಪಥ ಎಲ್ಲಿದೆ ಆ ಗಾಂಧಿಯ ಪಥದ ಎಲ್ಲ ಕಡೆ ನಮ್ಮ ಚಾನಲ್ ಹೋಗುತ್ತೆ ಮತ್ತು ಅಲ್ಲಿಯ ಗಾಂಧಿಯ ಭವನ, ಅಲ್ಲಿಯ ರೈತ ಸಂಘ, ಕೃಷಿಕರು, ಸಾಹಿತಿಗಳು, ವಿದ್ವಾಂಸರುಗಳು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ನಾವು ಪ್ರತಿ ತಿಂಗಳು ಒಂದೊಂದು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಸೊ ಈ ಕಾರ್ಯಕ್ರಮವನ್ನು ಮಾಡಿ ಇದನ್ನು ಮುಂದಿನ ವರ್ಷ ಬದನವಾಡಲ್ಲಿ ಮಾಡಬೇಕು ಅಂತಿದ್ದೋ. ಸೊ ಈಗ ಅನಿವಾರ್ಯ ಮೊದಲನೇ ಕಾರ್ಯಕ್ರಮನ ಬದನವಾಡಲ್ಲೇ ನಾವು ಈಗ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಚಾನಲ್ನ ಆಶಯ. ಇಲ್ಲ ನಾವು ಯಾಕೆ ನಡೆಯುತ್ತೆ ಅಂತ ಹೇಳಿಲ್ಲ ಮೀಡಿಯಾದವರಿಗೆ ಮುಂದೂಡಿದೀವಿ ಅಂತ ಹೇಳಿದ್ರೆ ಪತ್ರಿಕೆ ಓದೋರು ಟಿವಿ ಚಾನಲ್ ನೋಡೋರು ಏನಂತ ಅರ್ಥ ಮಾಡ್ತಾರೆ? ಅದಕ್ಕೆ ಮಾಡ್ಬೇಕಂತಿದ್ವಿ. ನಡೆಯುತ್ತೆ ಅಂತ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ಬೇಕಂದ್ರೆ ಅದು ಮಾಡೋಕ್ಕೆ ಅಂತ ನಾವು ಇವತ್ತು ಬಂದು ಈಗ ಮೊನ್ನೆಯಿಂದ ನಾವು ಟ್ರೈ ಮಾಡ್ತಾ ಇದ್ವಿ, ಸಂಘಟನೆ ಮಾಡ್ಲಿಕ್ಕೆ ಆಗ್ತಿಲ್ಲ, ಸಂಘಟನೆ ಮಾಡಕ್ ಆಗ್ತಾ ಇಲ್ಲ. ನಾವೆಲ್ಲರೂ ನಮ್ಮ ಅತಿಥಿಗಳಿಗೆ ಪ್ರಯೋಜನ ಜನಕ್ಕೆ ಅಲ್ಲ ಈಗ ನಾವು ನಡೆಯುತ್ತೆ ಅಂತ ಗೊತ್ತಿಲ್ಲ, ಅದು ಅಂತ ಯಾಕೆ ಹೇಳ್ಬೇಕು? ನಮ್ಮ ಅತಿಥಿಗಳೆಲ್ಲ ಅವರು ಕಾಯ್ತಾ ಇದ್ದಾರೆ, ಅವ್ರಿಗೂ ಒಂದು ಮೆಸೇಜ್. ಇದು ಒಂದು ಕಮ್ಯುನಿಕೇಟ್ ಆಗಲಿ, ಈಗ ಅಲ್ಲಿ ಜನಕ್ಕೂ ಕಮ್ಯುನಿಕೇಟ್ ಆಗಲಿ. ನಾವು ಜನರಿಗೆ ಹೇಳಿದೀವಿ, ಜನರಿಗೂ ಅಲ್ಲಿಯ ಜನ ಏನ್ 2,000 ಜನ ಸೇರ್ಬೇಕಂತಿದ್ರಲ್ಲ ಅವ್ರಿಗೆಲ್ಲ ಕಮ್ಯುನಿಕೇಟ್ ಆಗ್ಬೇಕಾಗಿದೆ. ನಮ್ಮೊಂದಿಗೆ ನಾವು ಮತ್ತು ಕಾರ್ಯಕ್ರಮ ನಾವೇನು ಕೇವಲ 9,600 ಎಕರೆ ವಿಚಾರವಾಗಿ ಮಾತ್ರ ಇಲ್ಲಿ ಮಾತಾಡಿಲ್ಲ. ನಾವು ಆನೇಕಲ್ಗೂ ಹೋಗಿದೀವಿ. ಆನೇಕಲ್ಲಲ್ಲಿ ಏನು ರೈತರ ಸಮಸ್ಯೆ ಇದೆ, ದೇವನಹಳ್ಳಿ ಇರ್ಬೋದು, ಅಲ್ಲಿ ಸಮಸ್ಯೆ ಇರ್ಬೋದು, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ರೈತರಿಗೆ ಸಮಸ್ಯೆ ಆದಾಗ ಸರ್ಕಾರದ ಗಮನವನ್ನು ಸೆಳೆಯುವಂತಹ ಪ್ರಯತ್ನ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇಲ್ಲೂ ಸಹ ಬಂದಿದ್ವಿ. ಇಲ್ಲಿ ಗ್ರಾಮ ಸ್ವರಾಜ್ಯ, ಯಾಕಂದ್ರೆ ಇಲ್ಲಿ ನೀವು ನೋಡಿದ್ರಲ್ಲ ಸುತ್ತಮುತ್ತ ಪ್ರದೇಶ ಬಹಳ ಗ್ರೀನ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಅದನ್ನ ನಾವು ಮಾಧ್ಯಮವಾಗಿ ತಿಳಿಸೋದು ಒಂದು ಕರ್ತವ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ರಾಜ್ಯದ ಒಂದು ಹಿರಿಯ ಸಾಹಿತಿಗಳಿರ್ಬೋದು, ಸರ್ಕಾರಕ್ಕೆ ಹತ್ರ ಇರುವಂತವ್ರನ್ನೆಲ್ಲ ಸೇರಿಸುವ ಪ್ರಯತ್ನ ಇದಾಗಿತ್ತು. ಆದ್ರೆ ಅದನ್ನ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಖಂಡಿತವಾಗಿಯೂ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳ್ತೇವೆ. ಜೊತೆಗೆ ಸರ್ ಇದು ಇನ್ನೊಂದು ಪ್ರಮುಖ ನಾವು ಹೇಳಬೇಕಾದದ್ದು, ಈ ಕಾರ್ಯಕ್ರಮ ನಾವು ಯಾಕೆ ಕೈಗೆತ್ತಿಕೊಂಡಿದ್ದೀವಿ ಅಂದರೆ ಆ್ಯಸ್ ಎ ರೆಸ್ಪಾನ್ಸಿಬಲ್ ಮೀಡಿಯಾ, ಗಾಂಧಿ ಪತ್ರಿಕೋದ್ಯಮ ಏನು ಅಂತಂದರೆ ಸೇವೆ ಅಂತ ಹೇಳ್ತಾರೆ. ಸೊ ಆ ಒಂದು ಸೇವೆ ಮೇಲೆ ನಾವು ಈ ಮೀಡಿಯಾವನ್ನು ನಡೆಸ್ತಾ ಇದ್ದೀವಿ. ಸೊ ಇಲ್ಲಿ ಕೇವಲ ಬಂಡವಾಳಶಾಹಿಗೆ ಅಷ್ಟೇ ಸೀಮಿತ ಆಗಿದೆ, ಸೇವೆ ಅಂತ ಹೇಳಿ ಮಾಡ್ತಾ ಜನರಿಗೆ ಒಂದು ಅವ್ರಿಗೆ ಅನುಕೂಲ ಆಗುವಂತಹ, ಅವರ ಜಮೀನು ಉಳಿತಕ್ಕಂಥ, ಕೃಷಿ ಉಳಿತಕ್ಕಂಥ, ಹಳ್ಳಿಗಳು ಉಳಿತಕ್ಕಂಥ ಒಂದು ಪ್ರಮುಖವಾದ ಉದ್ದೇಶವನ್ನು ನಾವು ಎತ್ಕೊಂಡು ಹೊರಟಿದ್ದೀವಿ. ಅದಕ್ಕೆಲ್ಲ ನಿಮ್ಮ ಎಲ್ಲ ಬೆಂಬಲ ಬೇಕು, ಸಹಕಾರ ಬೇಕು. ಏನಾದ್ರು ಪ್ರಶ್ನೆ ಇದ್ದರೆ ಧನ್ಯವಾದಗಳು. ಬದನವಾಡ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.